ವೆಲ್ಕಮ್ ಬ್ಯಾಕ್. ಹಿಜಾಬ್ ಧರ್ಮ ಸಂಕಟ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಗಿದೆ ವಿಚಾರಣೆಯನ್ನ. ಅದು ಕರ್ನಾಟಕದ ಹೈಕೋರ್ಟ್ನ ವಿಸ್ತೃತ ಪೀಠದಲ್ಲಿ. ಮಗದೊಂದು ಕಡೆ ಬೆಳವಣಿಗೆ, ದೆಹಲಿಯಲ್ಲಿರುವಂತಹ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಮುಂದಾಗಿದ್ದಾರೆ ಅಂತ. ದೊರೈರಾಜ್ ಹಿರಿಯ ವಕೀಲರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮ್ಗೆ ಹೇಳಿ, ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಸಾಧ್ಯನಾ ಇನ್ನು ವಿಸ್ತೃತ ಪೀಠದಲ್ಲಿ ವಿಚಾರಣೆ ಇರಬೇಕಾದ್ರೆ? ಅಲ್ಲ, ಈ ತ್ರಿಸದಸ್ಯ ಪೀಠದಲ್ಲಿ ಯಾವುದೇ ಮಧ್ಯಕಾಲಿಕ ಆದೇಶ ಹೊರಟಿಲ್ಲ ಕಾನೂನು ಪ್ರಕಾರವಾಗಿ. ಹೌದು, ಅದು ಮೌಖಿಕ ಆದೇಶ. ಯಾವ ಆದೇಶದ ಮೇಲೆ ಸುಪ್ರೀಂ ಕೋರ್ಟ್ ಹೋಗಕ್ಕಾಗುತ್ತವರು? ಮಧ್ಯಕಾಲಿಕ ಆದೇಶ ಆಗದೆ ಇರೋವಾಗ ಮೌಖಿಕ ಆದೇಶದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ಗಾಗ್ಲಿ ಅಥವಾ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಮುಂಜಾಗ್ರತಾ ಕ್ರಮವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಸರಿಪಡಿಸಬೇಕು, ಮಕ್ಕಳಿಗೆ ಶಾಲೆಗಳು ನಡೀಬೇಕು ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳು ಕೆಲವು ಮೌಖಿಕ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮೌಖಿಕ ಸೂಚನೆಗಳ ಆಧಾರದ ಮೇಲೆ ನನ್ನ ಪ್ರಕಾರ ಹೋಗ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಕೇಸ್ ವಜಾ ಆಗುತ್ತೆ. ಮೊನ್ನೆ ಕೂಡ ಆಸ್ ವಿ ಆಲ್ ನೋ, ಕಪಿಲ್ ಸಿಬಲ್ ಅವರು ಹೋದಾಗ್ಲೂ ಹೈಕೋರ್ಟ್ ಡಿಸಿಷನ್ ಕೊಡ್ಲಿ ಆಮೇಲೆ ನಮ್ಮ ಹತ್ರಕ್ಕೆ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಹೌದು, ಅದು ಹೌದು, ಪ್ರಿಮೇಚೂರ್. ಅದು ಅಲ್ಲಿ ತ್ರಿಸದಸ್ಯ ಪೀಠದ ಮುಂದೆ ನಡೀತಾ ಇರುವಾಗ ನೀವು ನಮ್ಮ ಮುಂದೆ ಬರಬಾರ್ದು ಅಂತ ಹೇಳಿದ್ದಾರೆ. ಹೌದು, ಇದು ಕಾನೂನಲ್ಲಿ ಬಹಳ ಸ್ಪಷ್ಟವಾಗಿರತಕ್ಕಂಥ ವಿಚಾರ. ಇನ್ನು ಪ್ರಕರಣ ಅಂತಿಮ ಹಂತಕ್ಕೆ ತಲುಪಿಲ್ಲ. ಹೌದು, ಮಧ್ಯಕಾಲಿಕ ಆದೇಶ ನೀಡಿಲ್ಲ. ಇನ್ನು ಪ್ರಾಸ್ತಾವಿಕ ಪ್ರಾರಂಭಿಕ ಹಂತದಲ್ಲೇ ಇರುವಾಗ ಅವರು ಈ ರೀತಿ ಸುಪ್ರೀಂ ಕೋರ್ಟ್ಗೆ ಹೋಗ ಸಾಧ್ಯನೇ ಇಲ್ಲ. ಇದು ನನ್ನ ಅಭಿಪ್ರಾಯ. ಬಟ್ ಇದೇನ್ ಪ್ರಯತ್ನ ಸರ್ ಆಗಿದ್ರೆ? ಈ ಅಟೆಂಪ್ಟ್ ಯಾಕೆ ಸರ್ ಆಗಿದ್ರೆ? ಸುಮ್ಮನೆ ಕಣ್ಣೊರ್ಸೋ ತಂತ್ರಗಾರಿಕೆ ಮತ್ತೆ ಈ ಪ್ರತ್ಯೇಕತಾವಾದಿಗಳ ವಿಚಾರಗಳು ಅನೇಕ ಸಲ ತರ್ಕಕ್ಕೆ ನಿಲುಕದ್ದಾಗಿರುತ್ತೆ. ಬಟ್ ಆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂದಮೇಲೂ ಕೂಡ ಈ ಪ್ರಯತ್ನ ಮಾಡೋದು ಏನ್ ಮೆಸೇಜ್ ಕೊಡ್ತಾರೆ ಸರ್ ಇವರೆಲ್ಲ ಆಗಿದ್ರೆ? ನನ್ನ ಪ್ರಕಾರ ಇವರಿಗೆ ಯಾವುದೋ ಬೆಂಬಲಗಳಿದೆ, ಬಾಹಿಕ ಶಕ್ತಿಗಳದು ಇದು ಸಹಾಯಗಳಿದೆ, ಅದರಿಂದ ದುಸ್ಸಾಹಸ ಮಾಡ್ತಿದ್ದಾರೆ. ಬಟ್ ದೇನೋ ನಾವ್ ಈ ತರ ಅಪ್ರೋಚ್ ಮಾಡಿದ್ರು ಮತ್ತೆ ಸುಪ್ರೀಂ ಕೋರ್ಟ್ ಡಿನೈನ್ ಮಾಡಿ ಕಳಿಸುತ್ತೆ ಅಂತ ಅದು ಜನಗಳ ಮುಂದೆ ಏನೋ ಒಂದು ಬಿಂಬಿಸ್ಕೊಳ್ಳೋಕೋಸ್ಕರ ಮಾಡ್ತಿದ್ದಾರೆ ಅಷ್ಟೇ. ಅಂದ್ರೆ ಏನೋ ಪ್ರಯತ್ನ ಪಡ್ತಿದೀವಿ, ನಿಮ್ಗೋಸ್ಕರ ನಾವೇನೋ ಮಾಡ್ತಿದೀವಿ. ಹೌದು ಹೌದು. ಓಕೆ, ಕೆಲವನ್ನ ಎತ್ಕಟ್ಬಿಟ್ರು ಇಷ್ಟೆಲ್ಲ ಆಗೋಯ್ತು. ಈ ನೋಡಿ ಈ ರೀತಿ ಆಗಿದೆ, ಅವ್ರ ಪ್ರಕಾರ ಇದು ಸೋಲಾಗಿದೆ, ನೀವು ಸುಮ್ನಿದ್ದೀರಾ ಅಂತ ಟೀಕೆಗಳು ಬರ್ಬೋದು. ಅದಕ್ಕೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಅವ್ರು ಹೊಡ್ಬೋದು. ಕೊನೆಗೆ ಅಲ್ಲಿ ಏನೋ ಫಲ ಸಿಗದೆ ವಾಪಸ್ ಬರ್ತಾರೆ. ಬಟ್ ಇದನ್ನ ಒಂಥರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಹೇಗೆ ಕೆಲಸ ಮಾಡುತ್ತೆ ಸರ್ ನಿಮ್ ಪ್ರಕಾರ? ಏನಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಬಾಹ್ಯದಿಂದ ಇನ್ಯಾರದ್ದು ಪ್ರಭಾವ ಕೆಲಸ ಮಾಡ್ತಿರುತ್ತಾ ಸರ್ ಇದಕ್ಕೆಲ್ಲ? ನನ್ನ ಪ್ರಕಾರ ಹಾಗೆ ಅನ್ಸುತ್ತೆ. ಅನೇಕ ಸಂದರ್ಭಗಳಲ್ಲಿ ಹೊರಗಡೆ ಹಣ ಸಂಗ್ರಹ ಮಾಡಿ ಬೇರೆ ಬೇರೆ ರಹಸ್ಯ ಖಾತೆಗಳಿಂದ ಇವ್ರಿಗೆಲ್ಲ ಹಣ ಹಂಚಿ ಆ ಮೂಲಕ ಇದನ್ನ ದೊಡ್ಡ ಇಶ್ಯೂ ಮಾಡೋದಕ್ಕೆ ಮತ್ತೆ ಈಗ ಪಾಕಿಸ್ತಾನದಲ್ಲೂ ಗಮನಿಸಿದಾಗ್ಲೂ ನಮಗಾಗೆ ಅನ್ಸುತ್ತೆ. ಸರ್, ನಿನ್ನೆ ಸುದೀರ್ಘವಾಗಿ ಮಧ್ಯಾಹ್ನದಿಂದ ಸಂಜೆ ತನಕ ನೀವು ಇದನ್ನು ಗಮನಿಸಿದ್ದೀರಾ? ಈ ಡೆವಲಪ್ಮೆಂಟ್ ವಿಸ್ತೃತ ಪೀಠ ಇದನ್ನು ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಿದೆ, ವಾದವನ್ನ ಕೇಳಿಸ್ಕೊಂಡಿದ್ದಾರೆ. ಯಾವ ತರ ಹೋಗ್ತಿದೆ ಅನ್ಸುತ್ತೆ ಸರ್? ನನಗೆ ತ್ರಿಸದಸ್ಯ ಪೀಠ ಬಹಳ ಚೆನ್ನಾಗಿ ಮಾಡಿದೆ. ಅದರ ಬಗ್ಗೆ ಟೀಕೆ ಮಾಡೋದು ಸರಿಯಲ್ಲ. ಆದ್ರೆ ಕೂಡ್ಲೆ ಇದನ್ನು ಮುಗಿಸ್ಬೇಕು, ತುಂಬಾ ನಿಧಾನ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಇಟ್ ಮೇ ಡ್ರ್ಯಾಗ್ ಅಂತಾರೆ ತುಂಬಾ ಜನ, ಅದಕ್ಕೆ ಕೇಳಿದೆ ಸರ್ ಅಷ್ಟೇ. ಇಲ್ಲ, ಇದು ಡ್ರ್ಯಾಗ್ ಆಗಲ್ಲ. ಯಾಕಂದ್ರೆ ನಾವು ಹಾಗೆ ಅನ್ಕೊಂಡ್ವಿ, ಇವರು ತ್ರಿಸದಸ್ಯ ಪೀಠ ರಚನೆ ಮಾಡಿ ದಾಖಲೆಗಳೆಲ್ಲ ತರಿಸಿ ಕೋರ್ಟ್ ಕಾನ್ಸ್ಟಿಟ್ಯೂಟ್ ಮಾಡುವಷ್ಟು ಒಂದು ವಾರ ಆಗ್ಬಿಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಆ ರೀತಿ ಮಾಡಿಲ್ಲ. ತಕ್ಷಣ ಪ್ರತಿಯೊಂದು ಮಾಡಿದ್ದಾರೆ. ಆದ್ರೆ ನಿನ್ನೆ ವಾದಗಳನ್ನ ಸೋಮವಾರಕ್ಕೆ ಹಾಕೋ ಬದಲು ಇವತ್ತಿಗೆ ಹಾಕಿ ಡೇ ಟು ಡೇ ಹಿಯರಿಂಗ್ ಮಾಡಿ ಮುಗಿಸಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೂ ನ್ಯಾಯಮೂರ್ತಿಗಳ ಅಧಿಕಾರ ವ್ಯಾಪ್ತಿಯನ್ನ ನಾವು ಪ್ರಶ್ನಿಸಕ್ಕಾಗೋದಿಲ್ಲ. ಬಟ್ ಮೇ ಬಿ ಡಿಮಾಂಡ್ಸ್ ಇನ್ನಷ್ಟು ಸ್ಟಡಿ ಬೇಕಾಗಬಹುದೇನೋ ಅಂತ ಅನ್ಸುತ್ತೆ ಸರ್, ಗೊತ್ತಿಲ್ಲ. ತುಂಬಾ ಓದ್ಬೇಕು ಅನ್ನೋದು ಭಾವನೆ ಇದ್ದಿರ್ಬೋದು. ಆದ್ರೆ ನನ್ನ ಪ್ರಕಾರ ಈ 4-5 ಕೋರ್ಟ್ಗಳ ಹೈಕೋರ್ಟ್ಗಳ ವಾದ ಇದು ತೀರ್ಪುಗಳೇನಿದೆ ಅದನ್ನ ಸರ್ಕಾರದ ಪರವಾಗಿ ಅಥವಾ ಬೇರೆಯವರ ಪರವಾಗಿ ನ್ಯಾಯಮೂರ್ತಿಗಳ ಮುಂದೆ ಮಂಡಿಸಿದ್ರೆ ಸಾಕಾಗಿತ್ತು. ಆ 3-4 ತೀರ್ಪುಗಳ ಆಧಾರದ ಮೇಲೆ ಈ ಪ್ರಕರಣವನ್ನ ಅವರು ವಿಲೇ ಮಾಡಬಹುದಾಗಿತ್ತು. ಯಾವುದೋ ಕಾರಣಕ್ಕೆ ಅವರು ಒತ್ತಡ ಮಾಡಿದ್ದಾರೆ. ಏನಾದ್ರೂ ಬಲವಾದ ಕಾರಣ ಇರಬಹುದು. ಇಲ್ಲ, ಪ್ರಬಲವಾಗಿ ನನಗೂ ಆ ಕಷ್ಟ ನಡೆಯುತ್ತೆ. ಈಗ ಕೇರಳ ಆಗ್ಲಿ, ಮಹಾರಾಷ್ಟ್ರ ಆಗಿರ್ಲಿ, ಬೇರೆ ಬೇರೆ ಕಡೆ ಏನೇನ್ ಪ್ರಕರಣಗಳಿತ್ತು 5-6 ವರ್ಷದ ಹಿಂದೆ, ಅದೆಲ್ಲವೂ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಲ್ಲದು ಸರ್ ನಿಮ್ ಪ್ರಕಾರ? ಬೀರುತ್ತೆ. ಯಾಕಂದ್ರೆ ಯೂನಿಫಾರ್ಮ್ ಈಸ್ ಯೂನಿಫಾರ್ಮ್, ಮಧ್ಯೆ ಬೇರೆ ಬರಬಾರ್ದು ಅಂತ ಹೇಳತಕ್ಕಂಥದ್ದು ಇದೆ. ಆ ರೀತಿ ಬರ್ಬೇಕು ಅಂತಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಾಗುತ್ತೆ, ಹೊಸ ಕಾನೂನು ತರಬೇಕಾಗುತ್ತೆ. ಸರ್, ಇದು ನನ್ನ ಕುತೂಹಲದ ಪ್ರಶ್ನೆ.
ಬೇರೆ ಬೇರೆ ದೇಶದಲ್ಲೂ ಕೂಡ ಅಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲೇ ಇದು ಬ್ಯಾನ್ ಆಗಿರುವ ಉದಾಹರಣೆಗಳಿದೆ ನಮ್ಮ ಕಣ್ಣು ಮುಂದೆ. ಅದು ಕೂಡ ಈ ಪ್ರಕರಣದಲ್ಲಿ ಎಂತಹ ಪ್ಲೇಸ್ ತಗೊಳುತ್ತೆ ಸರ್ ಆ ಪಾಯಿಂಟ್? ಅದಕ್ಕೆ ಬಹುಶಃ ಇವೆಲ್ಲವನ್ನ ಪರಿಶೀಲನೆ ಮಾಡೋಕ್ಕೋಸ್ಕರ ಕೋರ್ಟ್ ತಡ ಮಾಡ್ತಿದೆ ಅಂತ ಕಾಣುತ್ತೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇರತಕ್ಕಂಥ ನಿಲುವು, ನಮ್ಮದೇ ಹೈಕೋರ್ಟಿನ 3-4 ತೀರ್ಪುಗಳು ಅದು ಬಹಳ ಸಮಂಜಸವಾಗಿದೆ. ಇದೇ ಹಿಜಬ್ ವಿಚಾರದಲ್ಲಿ ಅನೇಕ ಬಾರಿ ಕೇರಳದಲ್ಲಿ, ಬಾಂಬೆನಲ್ಲಿ, ಬೇರೆ ಕಡೆ ಎಲ್ಲ ಕೋರ್ಟ್ನ ಅವರು ಕೇಳ್ಕೊಂಡಾಗ ಕೋರ್ಟ್ ಸಾರಸಗಟ ಸಾಧ್ಯನೇ ಇಲ್ಲ, ಯೂನಿಫಾರ್ಮ್ ಇಸ್ ಯೂನಿಫಾರ್ಮ್ ಅಂತ ಹೇಳಿದೆ. ಬೇರೆ ಯಾವುದೋ ವಿಚಾರದಲ್ಲಿ ಜೆಹೋವಾಗಳು, ಈ ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರೀಯ ರಾಷ್ಟ್ರಧ್ವಜ, ಈ ವಿಚಾರಗಳಲ್ಲಿ ಒಂದೇ ಮಾತ್ರ ವಿಚಾರದಲ್ಲೂ ಹಿಂದೆ ಅನೇಕ ಪ್ರಕರಣಗಳು ಬಂದಾಗ ಯಾರಿಗೂ ವಿಶೇಷವಾಗಿರ್ತಕ್ಕಂಥ ಕಾರಣಗಳನ್ನ ನೀಡಿ ಅದು ಹಕ್ಕಲ್ಲ, ಅದು ಮಾಡೋ ಹಾಗಿಲ್ಲ, ರಾಷ್ಟ್ರಗೀತೆ ಹಾಡೋ ಹಾಗಿಲ್ಲ, ಅಥವಾ ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸಲೇಬೇಕು ಅಂತದೆಲ್ಲ ನಿಲುವುಗಳು ಬಹಳ ಸ್ಪಷ್ಟವಾಗಿರೋದ್ರಿಂದ ರಾಷ್ಟ್ರೀಯ ವಿಚಾರಗಳಲ್ಲಿ ಯಾವುದೇ ರಾಜಿ ಆಗಲಾರದು. ಕಾನೂನು ಸ್ಪಷ್ಟವಾಗಿದೆ. ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಇವರು ತಮ್ಮ ಮೂಗಿನ ನೇರಕ್ಕೆ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಇತಿಮಿತಿ ಇದೆ, ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ. ಆ ರೆಸ್ಟ್ರಿಕ್ಷನ್ಸ್ ಅನ್ನ ಇದರಲ್ಲಿ ಪಾಲಿಸಲೇಬೇಕು. ಹಾಗಾದ್ರೆ ದೇಶ ಒಂದಾಗಿ ಉಳಿಯಕ್ಕೆ ಸಾಧ್ಯತೆ ಇದೆ. ಸರ್, ಸುದೀರ್ಘ ವಿಚಾರಣೆಗೆ ಅವಕಾಶ ಬೇಕು ಅಂತ ವಿಸ್ತೃತ ಪೀಠ ಡಿಸೈಡ್ ಮಾಡಿ ತುಂಬಾ ಟೈಮ್ ತಗೊಂಡ್ರೆ ರಿಟ್ ಅರ್ಜಿ ಯಾರು ಹಾಕಿದಾರೆ ಅವರು ಇನ್ಸಿಸ್ಟ್ ಮಾಡ್ಬೋದಾ ಸರ್? ಇಲ್ಲ ಬೂದಿ ಮುಚ್ಚಿದ ಕೆಂಡ ತರ ಇದೆ, ನೀವು ಮಧ್ಯಂತರ ಆದೇಶ ಕೊಡಿ ಅಂತ ಇನ್ಸಿಸ್ಟ್ ಮಾಡ್ಬೋದಾ ಸರ್? ಮಧ್ಯಂತರ ಆದೇಶ ಕೊಡಿ ಅಂತ ಇನ್ಸಿಸ್ಟ್ ಮಾಡಬಹುದು. ಡೇ ಟು ಡೇ, ಡೇ ಬೈ ಡೇ ಹಿಯರಿಂಗ್ ಮಾಡಿ ಅಂತಾನು ಹೇಳ್ಬೋದು. ಅಥವಾ ಸುಪ್ರೀಂ ಕೋರ್ಟ್ ಹೋಗಿ ನಿರ್ದೇಶನ ಕೊಡಿ, ತ್ರಿಸದಸ್ಯ ಪೀಠಕ್ಕೆ ನೀವು ಡೈರೆಕ್ಷನ್ ಕೊಡಿ ಬೇಗ ವಿಲೇ ಮಾಡಕ್ಕೆ ಅಂತ ಆ ರೀತಿ ಕೇಳ್ಬೋದು. ಬಟ್ ಈ ಆದೇಶವನ್ನು ಪ್ರಶ್ನಿಸಕ್ ಆಗೋದಿಲ್ಲ. ಇದು ಯಾವುದೇ ಆದೇಶ ಅಲ್ಲ, ಮಧ್ಯಕಾಲಿಕ ಮಧ್ಯಂತರ ಆದೇಶ ನನ್ನ ಪ್ರಕಾರ ಅಲ್ಲವೇ ಅಲ್ಲ. ಇದು ಮೌಖಿಕ ಆದೇಶ. ಉದಾಹರಣೆಗೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ಸ್ಪೆಷಲ್ ರಿಪೆಕ್ಷನ್ ಮತ್ತೊಂದು ಇನ್ನೊಂದು ಹಾಕಿ ಏನಾದ್ರು ಕೇಳ್ಬೇಕಾದಾಗ ಯಾವ ಆದೇಶವನ್ನ ಅವರು ಎನ್ಕ್ಲೋಸ್ ಮಾಡ್ತಾರೆ, ಯಾವ್ದನ್ನ ಓದಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಾರೆ, ಯಾವ ಆದೇಶವನ್ನ ತಡೀರಿ ಅಂತ ಕೇಳೋ ಸಾಧ್ಯ ಇದೆ. ದೇರ್ ಇಸ್ ನೋ ಇಂಟೀರಿಯರ್ ಆರ್ಡರ್ ಅಟ್ ಆಲ್. ಬಟ್ ಸರಿಯೋ ತಪ್ಪೋ ಮಾಧ್ಯಮಗಳು ಮಧ್ಯಕಾಲಿಕ ಆದೇಶ, ಮಧ್ಯಂತರ ಆದೇಶ ಈ ರೀತಿ ಅವರು ಪದಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಇಲ್ಲ, ನ್ಯೂಸ್ 18 ನಲ್ಲಿ ಸರ್ ನಾವು ಕ್ಲಿಯರ್ ಆಗಿ ಹೇಳ್ತಿದೀವಿ, ಇದು ತ್ರಿಸದಸ್ಯ ಪೀಠದ ಮೌಖಿಕ ನಿರ್ದೇಶನ, ಮೌಖಿಕ ಸೂಚನೆ ಅಥವಾ ನಿರ್ದೇಶನ. ಕರೆಕ್ಟ್, ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ವಿ ಸರ್. ಬಟ್ ನನ್ನ ಪಾಯಿಂಟ್ ಸರ್, ಈಗ ಕಳೆದ 4-5 ದಿವಸದಿಂದ ಕರ್ನಾಟಕದಾಗಿರುವಂತಹ ಈ ಪ್ರಕ್ಷುಬ್ಧ ವಾತಾವರಣ ನೋಡ್ತಿದೀವಿ, ಉದ್ವಿಗ್ನತೆ ನೋಡಿದೀವಿ. ಇದನ್ನ ಬೇಸಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ದಯವಿಟ್ಟು ನಿರ್ದೇಶನ ಕೊಡಿ, ಡಿಲೇ ಮಾಡ್ತಿದ್ದಾರೆ ಅಂತ ಏನಾದ್ರು ಕೇಳ್ಬೋದಾ ಸರ್? ಅರ್ಜಿ ಹಾಕ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಆ ರೀತಿ ಆಗಲ್ಲ. ಅವ್ರಿಗೆ ಸಮಯ ಕೊಡಿ. ಅವರು ಆರ್ಗ್ಯುಮೆಂಟ್ ಕೇಳ್ತಾ ಇದ್ದಾರೆ, ಡೇಟ್ ಫಿಕ್ಸ್ ಮಾಡಿದ್ದಾರೆ, ಟೈಮ್ ಫಿಕ್ಸ್ ಮಾಡಿದ್ದಾರೆ. ಈಗ ಇವತ್ತು ಸುಪ್ರೀಂ ಕೋರ್ಟ್ ಹೋಗಿ ಅದು ಕೋರ್ಟ್ ಮುಂದೆ ಬಂದು ಎಲ್ಲ ಸಾಧ್ಯತೆ ಇಲ್ಲ, ಅಷ್ಟೊಳಗೆ ಸೋಮವಾರ ಬಂದೇ ಬಿಡುತ್ತೆ. ಆನ್ ಎಮರ್ಜೆನ್ಸಿ ಕೇಳ್ಬೋದಾ ಸರ್? ಚಾನ್ಸಸ್ ಇದೆಯಾ? ಮನೆಯಲ್ಲಿ ಅರ್ಜಿಗೆ ಹಾಕೊಂಡು ತುಂಬಾ ದುಡ್ಡಾಗಿರೋದ್ರಿಂದ ಕೂಡಲೇ ಕೈ ಎತ್ಕೊಳ್ಳಿ ಅಂತ ಕೇಳೋ ಸಾಧ್ಯತೆ ಇದೆ. ಬಟ್ ನೋಡ್ಬೇಕು, ಅಲ್ಲಿನ ರಿಜಿಸ್ಟ್ರಾರ್ ಜನರಲ್ ಆಫ್ ಸುಪ್ರೀಂ ಕೋರ್ಟ್ ಮತ್ತೆ ಅಲ್ಲಿನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ಯೋಚನೆ ಮಾಡಿ. ಯಾಕಂದ್ರೆ ಈಗಾಗಲೇ ಕಪಿಲ್ ಸಿಬಲ್ ಅವ್ರದನ್ನೇ ಅವರು ವಾಪಸ್ ಕಳಿಸಿರೋದ್ರಿಂದ ಬನ್ನಿ ಆಮೇಲೆ ಅಂತ. ಅದೇ ಒಂದು ಪ್ರೆಸಿಡೆಂಟ್. ಈಗ ಅದೇ ಒಂದು ನೈಜ ಉದಾಹರಣೆ. ಇದ್ದ ಮೇಲೆ ಇವರು ಸುಪ್ರೀಂ ಹೋಗ್ತಾರೆ ಅಂದ್ರೆ ಪ್ರಯೋಜನ ಇಲ್ಲ. ಬಟ್ ಟೆಲ್ ಅಸ್ ಸರ್, ಹೇಳಿ, ಬ್ಯಾಕ್ ಎಂಡ್ ಅಲ್ಲಿ ಸುಪ್ರೀಂ ಕೋರ್ಟ್ ಈ ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡ್ತಿರುತ್ತಾ ಸರ್ ಕಂಟಿನ್ಯೂಸ್ ಆಗಿ? 100% ಮಾಡ್ತಾ ಇದೆ. ಇದು ನಿಮ್ಗೆ ಗೊತ್ತಿರೋ ಪ್ರಕಾರ ಇದು ದೇಶವ್ಯಾಪಿ ಎಲ್ಲರ ಗಮನಕ್ಕೂ ಬಂದಿರತಕ್ಕಂಥ ವಿಚಾರ. ಹೌದು. ಇದು ಸುಪ್ರೀಂ ಕೋರ್ಟ್ ಕೇಸ್ ಮಾನಿಟರ್ ಮಾಡೋದಿಲ್ಲ, ಬಟ್ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲ ಓದಿ ತಿಳ್ಕೊಂಡಿರ್ತಾರೆ. ಅದರ ಪ್ರಾಮುಖ್ಯತೆ ಏನು ಅನ್ನೋದು ಮನಸ್ಸಲ್ಲಿ ಉಳಿದಿರುತ್ತೆ. ಓಕೆ, ಸೋ ನೈಸ್ ಆಫ್ ಯು ಸರ್. ಬೆಳಗ್ಗೆನೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಸರ್. ಥ್ಯಾಂಕ್ ಯು ಸೋ ಮಚ್. ಹಿರಿಯ ವಕೀಲರು ಶ್ರೀ ದೊರೈರಾಜ್.